ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ, ಹೇಗಿದ್ದೀರಿ? ಈ ರೀತಿಯ ಮೆಸೇಜು ನಿಮ್ಮ YTಯ ಆ್ಯಪ್ನಲ್ಲೂ ಕೂಡ ಬಂದಿರಬೇಕು ಅಲ್ವಾ? ಇದು ಯಾಕೆ, ಏನು, ಹೇಗೆ, ಎಂತಕ್ಕಾಗಿ ಬಂದಿದೆ ಅನ್ನೋದು ನಿಮಗೆ ಒಂದು ಸಸ್ಪೆನ್ಸ್ ಕಾಡಿರಬೇಕು. ಒಂದಿಷ್ಟು ಜನರಿಗೆ ಗೊತ್ತಿರುತ್ತೆ, ಒಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದವರಿಗೆ ಓಕೆ, ಗೊತ್ತಿಲ್ಲದ ಇದ್ದವರಿಗೆ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ. ಇದು YTಯ ಸುರಕ್ಷತೆಗೋಸ್ಕರ ಯೂಟ್ಯೂಬ್ನವರು ನಮಗೆ, ಅಂದರೆ ಕ್ರಿಯೇಟರ್ ಯಾರ್ಯಾರಿದ್ದೀವಿ ಯೂಟ್ಯೂಬ್ನಲ್ಲಿ ಅಂಥವರಿಗೆ ಇದನ್ನು ನೀಡ್ತಾ ಇದೆ. ಇದನ್ನು ನೀವೇನು ಮಾಡಬೇಕು ಅಂತ ಬಂದಾಗ ಇದನ್ನು ನೀವು ಒಂದು ಅಂದರೆ ಇದ್ರ ಮೇಲೆ ಮೆಸೇಜ್ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದ ಮೇಲೆ ಎರಡನೇ ಪೇಜ್ ಒಂದು ಓಪನ್ ಆಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಅಲ್ಲೊಂದಿಷ್ಟು ಸೆಟ್ಟಿಂಗ್ಗಳಿದ್ದಾವೆ. ಒಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ನೋಡಿ ಹೇಳ್ತೀನಿ ನಾನು ಮುಂದೆ. ಈ ರೀತಿ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ನಾನು ಅದನ್ನು ನಿಮಗೆ ಗೊತ್ತಾಗಲಿ ಅಂತ ಅನ್ನೋದಕ್ಕೆ ಕನ್ನಡದಲ್ಲಿ ತಗೊಂಡಿದ್ದೇನೆ. ನಿಮ್ಮ ಖಾತೆಗಾಗಿ ವರ್ಧಿತ ಸುರಕ್ಷತಾ ಬ್ರೌಸಿಂಗನ್ನು ನಿರ್ವಹಿಸಿ ಅಂತಿದೆ. ಕೆಳಗೆ ಅದನ್ನು ಟಚ್ ಮಾಡಲಿಕ್ಕೆ ನಿಮಗೆ ನೀಲಿ ಕಲರ್ನಲ್ಲಿ ತೋರಿಸ್ತಾ ಇದೆಯಲ್ವಾ, ಇಲ್ಲಿ ನಿಮಗೆ ಇದನ್ನ ಟಚ್ ಮಾಡ್ಕೊಳ್ಬೇಕು, ಆಯಿತಾ? ಒಂದು ಬಾರಿ ಮೇಲಿನಿಂದ ಅಂದರೆ ಕೆಳಗಿನಿಂದ ಮೇಲೆ, ಮೇಲಿನಿಂದ ಕೆಳಗೆ ನಿಮಗೆ ಪೂರ್ತಿಯಾಗಿ ತೋರಿಸ್ಬಿಡ್ತೀನಿ. ನಿಮ್ಮ ಖಾತೆಗೆ ವರ್ಧಿತ ಸುರಕ್ಷತಾ ಬ್ರೌಸಿಂಗ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ. ಇದನ್ನು ಓಕೆ ಮಾಡಿದ ಮೇಲೆ 24 ಗಂಟೆಯ ಒಳಗೆ ಇದು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ, ಬದಲಾವಣೆಯಾಗಿ ಆ್ಯಕ್ಟಿವ್ ಆಗುತ್ತೆ ಅನ್ನುವಂಥದ್ದು ಏನೋ ಒಂದಿದೆ. ನೀವು ಕೂಡ ಮಾಡಬೇಕಾದ್ರೆ ಇದನ್ನು ಓಪನ್ ಆಗಿ ಪೂರ್ತಿಯಾಗಿ ನೋಡಿಕೊಂಡು ನಿಮಗೆ ಇಷ್ಟ ಬಂದರೆ ನೀವು ಇದನ್ನು ಓಕೆ ಮಾಡ್ಬೋದು. ಇಲ್ಲಿ ಪಕ್ಕದಲ್ಲಿ ಮೇಲೆ ನೋಡಿ ವರ್ಧಿತ ಬ್ರೌಸಿಂಗ್ ಅಂತಿದೆ, ಅದನ್ನು ನೀವು ಓಪನ್ ಮಾಡಿದ್ರೆ ಅದು ಓಕೆ ಆಗುತ್ತೆ. ಓಕೆ ಆದಮೇಲೆ ಇದನ್ನು ನೀವು ಬೇಡ ಅಂತಾದರೆ, ಅಂದರೆ ಇದನ್ನು ನಾವು ಮೊದಲಿನಾಗೆ ಇಟ್ಕೊಳ್ಬೇಕು, ನಮಗೆ ಇದೆಲ್ಲ ಇಷ್ಟ ಇಲ್ಲ ಅಂದರೆ ಇದನ್ನು ನೀವು ಮತ್ತೆ ಬಂದು ಇದನ್ನು ಆಫ್ ಮಾಡ್ಬೋದು. ಇದನ್ನು ಆನ್ ಮಾಡಿಕೊಂಡ್ರೆ ಇದೊಂದಿಷ್ಟು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನನ್ನ ಅನಿಸಿಕೆಯ ಪ್ರಕಾರ ಇದನ್ನು ನೀವು ಓಪನ್ ಆಗಿಟ್ಕೊಳ್ಳೋದು ಬಹಳ ಉತ್ತಮ ಅಂತ ಅನಿಸುತ್ತೆ. ಆದರೆ ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿರೋದು. ಈಗ ನಾನು ಇದನ್ನು ಓಪನ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬರುತ್ತೆ ನೋಡಿ, ಅಪಾಯಕಾರಿ ವೆಬ್ಸೈಟ್ಗಳು, ಡೌನ್ಲೋಡ್ಗಳು ಮತ್ತು ವಿಸ್ತರಣೆಯ ವಿರುದ್ಧ ವೇಗವಾದ ಪೂರ್ವಭಾವಿ ರಕ್ಷಣೆ ಗೂಗಲ್ಗೆ ಕಳಿಸಲು ಬ್ರೌಸಿಂಗ್ ಡಾಟಾ ಅಗತ್ಯವಿದೆ ಅಂತ ಫಸ್ಟಿನ ಆಪ್ಷನ್ನಲ್ಲಿದೆ. ನೀವು ಸೈನ್ ಇನ್ ಮಾಡಿದಾಗ ಗೂಗಲ್ ಅಥವಾ ಜಿಮೇಲ್ ಅಥವಾ ಚಾಟ್ನಲ್ಲಿ ಗೂಗಲ್ ಅಪ್ಲಿಕೇಶನ್ಗಳನ್ನು ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತದೆ ಮತ್ತು ನಿಮ್ಮ ಸುರಕ್ಷತೆಯನ್ನು ಸುಧಾರಿಸಲು ಬಳಸುತ್ತದೆ ಅಂತ ಬರುತ್ತೆ. ನಿಮಗಾಗಿ ಮತ್ತು ವೆಬ್ಸೈಟ್ನಲ್ಲಿ ಎಲ್ಲರಿಗೂ ಸುರಕ್ಷತೆಯನ್ನು ಸುಧಾರಿಸುತ್ತದೆ ಅಂತ ಬರುತ್ತೆ. ಡೇಟಾ ಉಲ್ಲಂಘನೆಯಲ್ಲಿ ಪಾಸ್ವರ್ಡ್ಗಳು ಬಹಿರಂಗವಾದರೆ ಚಾಮ್ನಲ್ಲಿ ಎಚ್ಚರಿಕೆ ಗಂಟೆ ನಿಮಗೆ ಸಿಗುತ್ತೆ ಇದನ್ನು ಓಪನ್ ಮಾಡೋದ್ರಿಂದ. ಹಾಗೆಯೇ ಚಾಮ್ ಮತ್ತು ಗೂಗಲ್ ಅಪ್ಲಿಕೇಶನ್ಗಳಿಂದ URLಗಳನ್ನು ಪರಿಶೀಲಿಸಲು ಸುರಕ್ಷತೆ ಬ್ರೌಸಿಂಗನ್ನು ಕಳಿಸುತ್ತೆ. ಹೊಸ ಬೆದರಿಕೆಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುವ ಪುಟಗಳು, ಡೌನ್ಲೋಡ್ಗಳು, ವಿಸ್ತರಣಾ ಚಟುವಟಿಕೆಗಳಿಗೆ ಸಿಸ್ಟಮ್ ಮಾಹಿತಿಯ ಸಣ್ಣ ಮಾದರಿಗಳನ್ನು ಸಹ ಕಳಿಸುತ್ತೆ. ಗೂಗಲ್ ಅಪ್ಲಿಕೇಶನ್ಗಳಂತಹ ನಿಮ್ಮನ್ನು ರಕ್ಷಿಸಲು, ಅಂದರೆ ಇದೊಂದು ರಕ್ಷಣೆಗೋಸ್ಕರ ಇರುವಂಥದ್ದು. ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ಬೆಟರ್ ಅಂತ ಕಾಣುತ್ತೆ. ಅದನ್ನು ಬೇಡ ಅಂದರೆ ನೀವು ಕೂಡ ಇದನ್ನು ಮತ್ತೆ ಬಂದು ಕೂಡ ಮಾಡ್ಕೋಬೋದು. ಆದರೆ ಇದು ಅಗತ್ಯವಾಗಿ ಯಾರ್ಯಾರು ಯೂಟ್ಯೂಬ್ನಲ್ಲಿ ಕ್ರಿಯೇಟರ್ ಇದ್ದೀರಿ ಅಂಥವರಿಗೆ ಉಪಯೋಗ ಬೀಳುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು 3 ಭಾಗದಲ್ಲಿ ನಿಮಗೆ ಇದು ಇಂಗ್ಲೀಷ್ನಲ್ಲಿ ಒಂದಿಷ್ಟು ಗೊತ್ತಾಗುತ್ತೆ. ಅಂದರೆ ನೀವು ಯಾವುದನ್ನು ಇಟ್ಕೊಳ್ತೀರಿ ಆ ಕ್ಯಾಟಗರಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ನಾನು ಈಗ ಓಪನ್ ಆಗಿ ಮೊದಲನೇ ಇದರಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಕೆಳಗಡೆ ಬರೆದಿದೆ ನೋಡಿ, ನಿಮಗೆ ಇಷ್ಟ ಇದ್ದಾಗ ಇಟ್ಕೋಬೋದು, ಬೇಡ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಇದಾಗಿತ್ತು ಒಂದು ಸಣ್ಣ ವಿಡಿಯೋ. ಪ್ರೇಕ್ಷಕ ಬಿಂದುಗಳೇ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇದನ್ನು ಓಪನ್ ಮಾಡಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಧನ್ಯವಾದಗಳು.